ಬಾಗಿಲು ಬೇರೆ ಮುಚ್ಕೊಂಡು ಹೋಗ್ಬಿಟ್ರು. ಒಂದ್ ಮಾಡಕ್ ಹೋಗಿ ಇನ್ನೊಂದೇನೋ ಆಗೋಯ್ತು. ಈ ರುದ್ರಾಕ್ಷಿ ಮಾಲೆನ ಅಸಲಿ ರುದ್ರಾಕ್ಷಿ ಮಾಲೆ ಅಂತ ಅನ್ಕೊಂಡ್ಬಿಟ್ಟೆ. ಆ ಹೇಮನಾಥ ತುಂಬಾ ಬುದ್ಧಿವಂತ. ನಕಲಿ ರುದ್ರಾಕ್ಷಿ ಮಾಲೆ ಇಟ್ಟು ಒಂದಿಕ್ ತಪ್ಪಿಸ್ಬಿಟ್ಟ. ಈಗ ನಾನು ಏನ್ ಮಾಡ್ಲಿ? ಹೇಗಾರು ಮಾಡಿ ಆಚೆ ಹೋಗಿ ಆ ಅಸಲಿ ರುದ್ರಾಕ್ಷಿ ಮಾಲೆ ತಗೋಬೇಕಲ್ಲ. ಏ ಹುಡುಗಿ, ನನ್ನ ಕೊನೆಗೆ ನುಗ್ಗಿ ನನ್ನ ರುದ್ರಾಕ್ಷಿ ಮಾಲೆನ ಕಳ್ಳತನ ಮಾಡ್ತೀಯ? ಚೋಟುದ್ದ ಇದೆಯಾ? ಈ ವಯಸ್ಸಿಗೆ ಕಳ್ಳತನ ಮಾಡ್ತೀಯ? ನಾಚಿಕೆ ಆಗಲ್ಲ ನಿನಗೆ? ನಿಮಗೆ ನಾಚಿಕೆ ಆಗೋದಿಲ್ವಾ? ಏಯ್, ನನಗೆ ಎದುರು ಬದಸ್ತೀಯ? ಕಳ್ಳತನ ಮಾಡಿದವಳು ನೀನು, ಅಪರಾಧಿ ಸ್ಥಾನದಲ್ಲಿ ನಿಂತಿರೋಳು ನೀನು. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದನ್ನ ಬಿಟ್ಟು ನನ್ನನ್ನು ಅವಮಾನಿಸ್ತೀಯ? ಎಷ್ಟು ಸೊಕ್ಕು ನಿನಗೆ! ಕಳ್ಳತನ ಮಾಡಿದ್ದು ಅಲ್ಲದೆ ಅಹಂಕಾರದಿಂದ ಮಾತಾಡ್ತೀಯ? ನಾನು ಅಪರಾಧಿ ಸ್ಥಾನದಲ್ಲಿ ಇವತ್ತು ನಿಂತಿದ್ದೀನಿ. ನೀವು ಯಾವತ್ತೂ ಅಪರಾಧಿ ಆಗಿದ್ದೀರಾ. ನೀವು ಒಬ್ಬ ಕಳ್ಳ ಅನ್ನೋದನ್ನ ಮರಿಬೇಡಿ. ಏ, ನನ್ನನ್ನೇ ಕಳ್ಳ ಅಂತೀಯ? ಕಳ್ಳತನ ಮಾಡಿದವಳು ನೀನು. ನಾಲಿಗೆ ಬಿಗಿ ಹಿಡಿದು ಮಾತಾಡು. ನಿಮ್ಮ ಕೊಳ್ಳಲಿರೋ ರುದ್ರಾಕ್ಷಿ ಮಾಲೆ ನಿಮ್ದ? ಹೌದು, ಇದು ನಂದೇ. ಇದು ನಂದಲ್ಲ ಅನ್ನೋದಾದ್ರೆ ನನ್ನ ಹತ್ರ ಇರೋಕ್ ಹ್ಯಾಕ್ ಸಾಧ್ಯ? ಸುಳ್ಳು! ನೀವು ಈ ರುದ್ರಾಕ್ಷಿ ಮಾಲೆನ ತುಂಬಾ ವರ್ಷಗಳಿಂದ ಕಳ್ತನ ಮಾಡ್ಕೊಂಡು ತಂದಿದ್ದೀರಾ. ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂಡ್ರಾ? ನಾನು ಇಲ್ಲಿಗೆ ಕಳ್ತನ ಮಾಡಕ್ ಬಂದಿಲ್ಲ. ನೀವು ತುಂಬಾ ವರ್ಷಗಳ ಹಿಂದೆ ಕದ್ಕೊಂಡು ಹೋಗಿದ್ದನ್ನ ವಾಪಸ್ ತಗೊಂಡು ಹೋಗಕ್ ಬಂದಿದ್ದೀನಿ. ಅಣ್ಣ ಹೇಳಿ. ನಮ್ಮನೆಯವರು ಬೆಳಿಗ್ಗೆ ಔಷಧಿ ತರಕಂತ ಬಂದಿದ್ರು. ಇಲ್ಲಿಗೇನಾದ್ರು ಬಂದಿದ್ರಾ? ಬಂಗಾರಿ ಅವ್ರು ತಾನೆ? ಬಂದಿದ್ರು. ನಾನು ಆಗ್ಲೇ ಅವ್ರಿಗೆ ಎಲ್ಲ ಔಷಧಿಗಳನ್ನ ಕೊಟ್ಟು ಕಳ್ಸಿದ್ನಲ್ಲ. ಹೌದಾ? ಅವ್ರು ಹೊರಟೋದ್ರಾ? ಎಷ್ಟೊತ್ತಾಯ್ತು ಹೋಗಿ? ಆಗ್ಲೇ ಸುಮಾರು ಹೊತ್ತಾಯ್ತು ಹೋಗಿ. ಹೌದಾ, ಸರಿ. ಅವ್ರ ಔಷಧಿ ತಗೊಂಡು ಎಲ್ಲಿ ಹೋದ್ರು? ಇಷ್ಟೊತ್ತಾದ್ರೂ ಮನೆಗೂ ಬಂದಿಲ್ಲ. ಇಲ್ಲೂ ಇಲ್ಲ ಅಂದ್ರೆ ಇನ್ನೆಲ್ಲಿ ಹೋಗಿರ್ಬೋದು? ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನೇನ್ ಕೆಟ್ಟ ಕತೆ ಹೇಳ್ತಾ ಇಲ್ಲ. ತುಂಬಾ ವರ್ಷಗಳ ಹಿಂದೆ, ಅದು ಮಂಗಳಗಿರಿನಲ್ಲಿ ಶಕ್ತಿದೇವ ಅನ್ನೋ ವ್ಯಕ್ತಿ ರುದ್ರಾಕ್ಷಿ ಮಾಲೆ ಕದ್ಕೊಂಡ್ಬರ್ಲಿಲ್ವಾ? ಈಗ ಹೇಳಿ, ಕಳ್ಳರು ಯಾರು? ನೀವೇ ತಾನೆ? ನೀವು ಬರೀ ಕಳ್ಳ ಅಲ್ಲ, ಮಹಾನ್ ಕಳ್ಳ. ನೀನು ಆ ಶಕ್ತಿ ದೇವ ಕಳಿಸಿರೋ ಆಳ? ಹೌದು, ಅವರೇ ನಾನು ಕಳಿಸಿದಿಲ್ಲಿಗೆ. ಓ, ಅದಕ್ಕೆ ನಿನಗೆ ಎಷ್ಟೊಂದು ಧೈರ್ಯ? ಅವನು ಕಳಿಸ್ದ ಅಂತ ಹೇಳಿ ನನ್ನ ಹತ್ರ ಇರೋ ರುದ್ರಾಕ್ಷಿ ಮಾಲೆನ ತಗೊಂಡು ಹೋಗೋದಕ್ಕೆ ಬಂದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಹಾಗೆಲ್ಲ ಕೊಡೋದೂ ಇಲ್ಲ. ಹಾಗೆ ನೀನು ಮಿತಿ ಮೀರಿ ನಿಂತ್ರೆ ನಿನ್ನನ್ನು ಮುಗಿಸೋದಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಇನ್ನ ಶಕ್ತಿ ದೇವನಿಗೆ ಕೊಂಚ ಸುಳುವು ಸಿಗಬಾರ್ದು. ಹಾಗೆ ಹಾಗೆ ನಿನ್ನನ್ನು ನಾಶ ಮಾಡ್ತೀನಿ. ಆದ್ರೆ ನೀನಿನ್ನೂ ಚಿಕ್ಕ ಹುಡುಗಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು ಅಂತ ಸುಮ್ಮನಿದ್ದೀನಿ. ಹೋಗು, ಆ
ಶಕ್ತಿ ದೇವನ ಹತ್ರ ಹೋಗಿ ಹೇಳು, ಇನ್ನು ತರ ಸಣ್ಣ ಪುಟ್ಟ ಮಕ್ಕಳನ್ನ ಕಳಿಸ್ದೆ ನೇರವಾಗಿ ಅವನಿಗೆ ಬರಕ್ಕೆ ಹೇಳು. ಏ ಆತ್ಮಗಳೇ, ಇವಳು ಸಾಮಾನ್ಯದವಳಲ್ಲ. ಇವಳನ್ನ ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇಲ್ಲ. ಇವಳು ಎತ್ಕೊಂಡು ಊರ ಬಿಸಾಕಿ. ರಶ್ಮಿ ಅವರೇ, ಒಂದು ನಿಮಿಷ ಬನ್ನಿ ಇಲ್ಲಿ. ಬಂಗಾರನವ್ರು ಹುಡ್ತಾ ಇದ್ರ? ಹೌದು. ಆ ಕಡೆಯಿಂದ ಅವನು ನಡ್ಕೊಂಡು ಬರ್ತಿದ್ದ, ಗಾಡಿ ಬಂದು ಗುದ್ಬಿಡ್ತು, ಅವರೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಹೌದಾ? ಅಯ್ಯಯ್ಯೋ. ಇನ್ನೊಂದ್ಸರಿ ನಮ್ಮ ಗುರುಜಿ ಮನೆ ಹತ್ರ ಬಂದ್ಗಿಂತೀಯ ಹೊಂಟಾವ್ ನಿಮ್ಮೂರ. ರುದ್ರಾಕ್ಷಿ ಮಾಲೆ ತರಕ್ ನಾನು ಇಲ್ಲಿ ಬಂದವಳು. ಈಗ ನೋಡಿದ್ರೆ ಬರೀ ಕೈಯಲ್ಲಿ ಹೋಗೋವಾಗ್ತಿದೆ. ಈಗ ಏನ್ ಮಾಡ್ಲಿ? ಸಾಲಿಗ್ರಾಮದ ಕಲ್ಲಿಲ್ದೆ ನಾನು ಊರಿಗೆ ವಾಪಸ್ ಹೇಗೆ ಹೋಗೋದು? ಅಲ್ಲಿ ಹೋಗಿ ಮುಂದಿನ ದಾರಿ ಏನಂತ ಅಮ್ಮನೇ ಕೇಳ್ಕೊಂತೀನಿ. ಅಮ್ಮ, ತಾಯಿ, ಜಗದಾಂಬೆ, ಟಿಪ್ಪು ಸುಂದರಿನೂ ನೀನೆ, ಎಲ್ಲಮ್ಮನೂ ನೀನೆ, ಎಲ್ಲ ತಾಯಿನೂ ನೀನೆ. ಈಗ ನೀನೇ ನನ್ನನ್ನು ಕಾಪಾಡಬೇಕು ತಾಯಿ. ನೀನನ್ನು ಪೂಜಿಸ್ಬೇಕು, ನೀನು ಹೊಲಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸಾಲಿಗ್ರಾಮದ ಕಲ್ಲು ಪಡೆಯೋಕ್ಕೆ ಅಂತ ಹೇಮನಾಥನವರೆಗೂ ಬಂದೆ. ಆ ಹೇಮನಾಥನ ಹತ್ರ ಇರೋ ರುದ್ರಾಕ್ಷಿ ಮಾಲನ ಶಕ್ತಿ ದೇವನಿಗೆ ಕೊಟ್ಟು ನಾನು ಸಾಲಿಗ್ರಾಮದ ಕಲ್ಲನ್ನ ಪಡ್ಕೊಂಡು ನಿನಗೆ ಪೂಜೆ ಸಲ್ಲಿಸ್ತಾ ಇದ್ದೆ. ಆದ್ರೆ ಹೇಮನಾಥ ಸಾಮಾನ್ಯದವನಲ್ಲ. ಅವನು ನನ್ನ ಕಣ್ಣು ಹಿಡಿದು ಬಿಟ್ಟ. ರುದ್ರಾಕ್ಷಿ ಮಾಲೆ ಅವನ ವರ್ಷದಲ್ಲೇ ಒಳ್ದೋಯ್ತು. ಈಗ ನೀನೇ ದಿಕ್ಕು ತಾಯಿ. ಆದ್ರೆ ಆ ಹೇಮನಾಥ ರುದ್ರಾಕ್ಷಿ ಮಾಲೆನ ಇಟ್ಕೊಂಡು ದೆವ್ವಗಳನ್ನ ವಶಕ್ಕೆ ಇಟ್ಕೊಂಡು ಪಾಪ ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದಾನೆ. ಒಂದ್ ಮೆರ್ದಾಟ ಜಾಸ್ತಿ ಆಗಿದೆ.
ಅವನ ಕೈಯಲ್ಲಿರೋ ರುದ್ರಾಕ್ಷಿ ಮಾಲೆ ಕಿತ್ಕೊಂಡ್ರೇನೆ ಎಲ್ಲದಕ್ಕೂ ಪರಿಹಾರ ಆಗೋದು. ಆ ರುದ್ರಾಕ್ಷಿ ಮಾಲೆನ ಪಡ್ಕೊಳ್ಳೋಕ್ಕೆ ನೀನೇ ನಂಗೆ ಸಹಾಯ ಮಾಡಬೇಕು. ನೀನೇ ನಂಗೆ ದಾರಿ ತೋರಿಸ್ಬೇಕು. ಮಗು ಕಂದ, ಹೇಳಿ ತಾತ, ಏನಾಗಬೇಕು? ನನ್ನಿಂದ ನಿಮಗೇನೋ ಸಹಾಯ ಬೇಕಾ? ಏನೇ ಇದ್ರೂ ಹೇಳಿ, ಸಂಕೋಚ ಮಾತ್ರ ಪಡ್ಬೇಡಿ. ನಾನು ಖಂಡಿತ ಮಾಡಿಕೊಡ್ತೀನಿ. ನಿನ್ನ ಒಳ್ಳೆತನ ನನಗೆ ಗೊತ್ತಾಯ್ತು ತಾಯಿ. ನೀನು ಎಲ್ಲಮ್ಮನ ಹತ್ರ ಬೇಡ್ಕೊಳ್ಳೋದನ್ನ ನಾನೆಲ್ಲ ಕೇಳಿಸ್ಕೊಂಡೆ. ನನಗೆಲ್ಲ ಅರ್ಥ ಆಯ್ತು. ಎಲ್ಲ ಕೇಳಿಸ್ಕೊಂಡ್ರ ತಾತ? ಈ ವಯಸ್ಸಿಗೆ ಏನು ಭಕ್ತಿ ನಮ್ಮ ನಿಂದು. ಸಾಲಿಗ್ರಾಮನ ಪಡ್ಕೋಬೇಕು ಅಂತ ಹೇಳಿ ನೀನು ಆ ಹೇಮನಾಥನ ಹತ್ರ ಇರೋ ರುದ್ರಾಕ್ಷಿ ಮಾಲೆನ ಪಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೆಯಾ ಅಂತ ಕೇಳಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಆದ್ರೆ ಆ ರುದ್ರಾಕ್ಷಿ ಮಾಲೆ ನಂಗೆ ಸಿಗ್ತಾನೆ ಇಲ್ವಲ್ಲ ತಾತ? ಆ ರುದ್ರಾಕ್ಷಿ ಮಾಲೆ ನಂಗೆ ಬೇಕೇ ಬೇಕು. ಇಲ್ಲದೇ ಇದ್ರೆ ಸಾಲಿಗ್ರಾಮದ ಕಲ್ಲು ನನಗೆ ಸಿಗೋದಿಲ್ಲ. ಆ ಕಲ್ಲು ಸಿಗದೆ ಹೋದ್ರೆ ನನಗೆ ಆ ತಾಯಿ ಅನುಗ್ರಹ ಆಗೋದಿಲ್ಲ. ಅಮ್ಮನವರೇ ನನ್ನಿಂದ ದೂರ ಆದ್ರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ತಾತ. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತಮ್ಮ. ನೋಡು, ನಿನಗೆ ಆ ರುದ್ರಾಕ್ಷಿ ಮಾಲೆ ಬೇಕು ತಾನೆ? ಹೌದು ತಾತ, ನಂಗೆ ಆ ರುದ್ರಾಕ್ಷಿ ಮಾಲೆ ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ. ಏನ್ ಮಾಡ್ಬೇಕು ಅಂತ ನಾನು ಮಾಡೇ ಮಾಡ್ತೀನಿ. ಮಗು, ಆ ಹೇಮನಾಥನ ನಾಶ ಮಾಡೋಕೆ ನಿನಗೆ ಶಕ್ತಿ ಬೇಕು ಅಂದ್ರೆ ನೀನು ಪರಶಿವನ ಪಾದ ಹಿಡಿಬೇಕು. ಅಂದ್ರೆ ಭಕ್ತರಿಗೆ ಬೇಗ ಒಲಿಯೋದು ಅಂದ್ರೆ ಆ ಪರಶಿವನಲ್ಲದೆ ಬೇರೆ ಇನ್ಯಾರಿದ್ದಾರೆ ಮಗು? ನೀನು ಅವನನ್ನ ಒಲಿಸ್ಕೋ. ಅದಕ್ಕೆ ರುದ್ರ ಪೂಜೆ ಒಂದೇ ದಾರಿ. ರುದ್ರ ಪೂಜೆನಾ? ಹೌದು ಕಂದ. ನೀನು ರುದ್ರ ಪೂಜೆ ಮಾಡಿದ್ರೆ ನಿನಗೆ ಆ ಹೇಮನಾಥನನ್ನ ಸೋಲಿಸೋ ಶಕ್ತಿ ಬರುತ್ತೆ. ಮಾಡ್ತೀಯಾ? ಖಂಡಿತ ನಾನು ಮಾಡೇ ಮಾಡ್ತೀನಿ ತಾತ. ಅದು ತುಂಬಾ ಕಷ್ಟ ಮಗು. ಪಂಚಾಕ್ಷರಿ ಮಂತ್ರನ ಒಂದಲ್ಲ ಎರಡಲ್ಲ 1,108 ಸಾರಿ ಹೇಳಬೇಕು. ಇದರ ಮಧ್ಯೆ ಎಷ್ಟೇ ಅಡೆತಡೆ ಬಂದರೂ, ಎಂಥ ಅಡ್ಡಿ ಆತಂಕಗಳು ಬಂದರೂ ನೀನು ಮಾತ್ರ ಪಂಚಾಕ್ಷರಿ ಮಂತ್ರನ ಹೇಳೋದನ್ನ ನಿಲ್ಲಿಸಲೇಬಾರ್ದು. ಇದು ನಿನ್ನಿಂದ ಸಾಧ್ಯನಾ? ಯಾಕೆ ತಾತ ನನ್ನಿಂದ ಸಾಧ್ಯ ಆಗಲ್ಲ? ಅದಷ್ಟೇ ಕಷ್ಟ ಆದ್ರೂ ಸರಿ, ನಾನು ಮಾಡೇ ಮಾಡ್ತೀನಿ. ಹೌದಾ? ತುಂಬ ಸಂತೋಷ. ನೀನು ಆ ಪರಮಾತ್ಮನ್ನ ತೃಪ್ತಿಪಡಿಸು. ಖಂಡಿತ ನಿನಗೆ 100 ಆನೆ ಬಲ ಬರುತ್ತೆ. ಹೋಗು. ನನಗೆ ಆಶೀರ್ವಾದ ಮಾಡಿ ತಾತ. ಒಳ್ಳೆಯದಾಗಲಿ. ನಮಸ್ತೆ ಸರ್. ನಮಸ್ಕಾರ ರಶ್ಮಿ. ಏನು ಇಲ್ಲಿವರೆಗೂ ಬಂದಿದ್ದೀಯಾ? ಸರ್, ನಾನು ತುಂಬ ಆತಂಕದಲ್ಲಿದ್ದೀನಿ. ಔಷಧಿ ತರ್ತೀನಿ ಅಂತ ಹೋದ ನಮ್ಮ ಮನೆಯವರು ಇದುವರೆಗೂ ಬಂದಿಲ್ಲ ಮನೆಗೆ. ಹೌದಾ? ಎಲ್ಲೋಗಿದ್ದಾರೆ ಅವರು? ನೀನೆಲ್ಲ ಕಡೆ ವಿಚಾರಿಸ್ದೆ ಸರ್. ಅವ್ರು ಸಾಮಾನ್ಯವಾಗಿ ಯಾವ ಅಂಗಡಿನಲ್ಲಿ ಔಷಧಿ ತಗೋತಾರೋ ಅಲ್ಲೇ ಹೋಗಿ ವಿಚಾರಿಸ್ದೆ.
ಅವ್ರು ಅಲ್ಲಿಂದ ಔಷಧಿ ತೊಗೊಂಡು ಹೊರಟ್ರು ಅನ್ನೋ ವಿಚಾರ ಗೊತ್ತಾಯ್ತು. ಆಮೇಲೆ ಅಲ್ಲಿಂದ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಗಾಡಿಯಿಂದ ಅಪಘಾತ ಆಯ್ತಂತೆ. ಆ ಅಪಘಾತ ಮಾಡಿದವ್ರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಅಂತಲೂ ಗೊತ್ತಾಯ್ತು. ನೀನು ಆಸ್ಪತ್ರೆಗೆ ಹೋಗಿ ನೋಡಿದ್ಯಾ? ನೋಡಿದೆ ಸರ್. ಆಸ್ಪತ್ರೆಗೆ ಹೋಗಿ ನೋಡಿದಾಗ ಅವ್ರಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಆಮೇಲೆ ನಾನು ನಿಮ್ಮ ಹತ್ರ ಬಂದಿರೋದು. ಹೌದಾ? ಯಾಕೋ ಅವ್ರು ಎಲ್ಲೂ ಸಿಕ್ಕಲಿಲ್ಲ ಅಂದಮೇಲೆ ನನಗೆ ಭಯ ಶುರುವಾಗಿದೆ ಸರ್. ಏನೋ ಅಪಾಯ ಆಗಿದೆ ಅನ್ನಿಸ್ತಿದೆ. ಈಗಿನ ಪರಿಸ್ಥಿತಿ ಏನಿದೆ ಅಂತ ನಿಮಗೆ ಗೊತ್ತಲ್ವಾ ಸರ್? ಅಂದರೆ ನೀನು ಹೇಳೋದು ಇದು ಸ್ವರ್ಣಕ್ಕನ ಕೆಲಸ ಅಂತನಾ? ಅನುಮಾನನೇ ಇಲ್ಲ ಸರ್. ಅವಳು ನನ್ನ ಬೆನ್ನಿಗೆ ಬಿದ್ದಿದ್ದಾಳೆ. ಅವಳು ಹೇಳ್ದ ಹಾಗೆ ಕೇಳಲಿಲ್ಲ ಅಂದರೆ ನನ್ನ ಕಡೆಯವರಿಗೆಲ್ಲ ತೊಂದರೆ ಕೊಡ್ತೀನಿ ಅಂತ ಅವಳು ನನಗೆ ನೇರವಾಗಿ ಹೇಳಿದ್ಲು. ಈ ಸಲುವಾಗಿ ಅವಳು ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ ಅಂತ ನೀವೇ ನೋಡಿದ್ರಲ್ಲ ಸರ್. ನಮ್ಮ ಮನೆಗೆ ದಾಳಿ ಮಾಡಿ ನಮ್ಮನೆ ವಸ್ತುಗಳನ್ನೆಲ್ಲ ಹಾಳು ಮಾಡಿದ್ದು. ರಾತ್ರೋರಾತ್ರಿ ಅವಳ ಕಡೆ ವ್ಯಕ್ತಿ ನನ್ನ ಗಂಡನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಇದೆಲ್ಲ ಅವಳದೇ ಕುತಂತ್ರ ಸರ್. ಈಗ ಈ ಕೆಲಸನೂ ಅವಳೇ ಮಾಡಿರೋದು ಅಂತ ನನಗೆ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಿದೆ ರಶ್ಮಿ, ಈ ಕೆಲಸ ಅವಳದೇ ಅಂತ. ನಿನಗೆ ತೊಂದರೆ ಕೊಡಬೇಕು ಅಂತ ಅವಳೀಗ ಮಾಡಿದ್ದಾಳೆ. ಅವಳು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ಯಾಕೋ ಅವಳ್ದು ಅತಿ ಆಗ್ತಾ ಬಂತು ಸರ್. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಇಡೀ ಇಲಾಖೆನೇ ತನ್ನ ಮುಷ್ಟಿನಲ್ಲಿ ಇಟ್ಕೋತಾಳೆ ಅವಳು. ಅವಳನ್ನು ಹಿಡಿದು ನಮ್ಮ ಪೊಲೀಸ್ ರೀತಿನಲ್ಲಿ ವಿಚಾರಿಸಿದ್ರೆ ತಾನಾಗಿಯೇ ಬಾಯ್ಬಿಡ್ತಾಳೆ. ಈಗ ನೀವು ಅವಳ ಮೇಲೆ ಕ್ರಮ ತಗೊಳ್ಳೇಬೇಕು ಸರ್. ನೀನೇನು ಯೋಚನೆ ಮಾಡಿಬಿಡ ರಶ್ಮಿ, ಈ ವಿಷಯನ ನನಗೆ ಬಿಡು. ಅವಳಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ನೀನು ಸ್ವಲ್ಪ ಟೈಮ್ ಕೊಡು, ಅವಳನ್ನು ನಾನು ವಿಚಾರಿಸ್ಕೊಳ್ತೀನಿ. ಆದರೆ ಅಲ್ಲಿವರೆಗೂ ನನ್ನ ಗಂಡ ಅವ್ರಿಗೇನು ಆಗೋದಿಲ್ಲ ರಶ್ಮಿ, ನೀನು ಧೈರ್ಯವಾಗಿರು. ಅವ್ರಿಗೇನು ಆಗದಾಗೆ ಸುರಕ್ಷಿತವಾಗಿ ಕರ್ಕೊಂಬರೋದು ನನ್ನ ಜವಾಬ್ದಾರಿ. ನನ್ನ ಮೇಲೆ ನಂಬಿಕೆ ಇಡು. ಆಯಿತು ಸರ್. ಆದಷ್ಟು ಬೇಗ ನನ್ನ ಗಂಡನ ನನಗೆ ಹುಡುಕೊಡಿ. ನಾನಿನ್ನು ಬರ್ತೀನಿ. ಸರಿ ರಶ್ಮಿ. ಆಶ್ರಿತ ಮಂದಾರ ಪರಮೇಶ್ವರ ಜಯ ಜಯ ಮಹಾದೇವ ಮಾಂ ಪಾಹಿ ಗಂಗಾಧರ ಕರುಣಿಂಚು ಗೌರೀಶ ವರದಾತ ಈಶ